ತುಂಬಾ ಚೀಪೆಸ್ಟ್ ಪ್ರೈಸ್ ಇದು. ಒಂದು 20 ರೂಪಾಯಿಗೆ, ಬರೀ ಕೇವಲ ಒಂದು 20 ರೂಪಾಯಿಗೆ ನಿಮ್ಗೆ ಒಂದು ಬ್ಯೂಟಿಫುಲ್ ಹೂವಿನ ಗಿಡ ಸಿಗತ್ತೆ ಅಂದ್ರೆ ನೀವು ನಂಬ್ತೀರಾ? ದೊಡ್ಡ ಆಲದ ಮರಕ್ಕೆ ಹೋಗೋ ರೂಟ್ ಇದು. ಸೊ ಇಲ್ಲೇನಕ್ಕೆ ನಾನು ಬಂದಿದ್ದೀನಿ ಅಂದರೆ, ನಾನು ನಿಮ್ಮನ್ನು ಒಂದು ನರ್ಸರಿ ಫಾರ್ಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಬರೀ ನರ್ಸರಿ ಫಾರ್ಮ್ ತಾನೇ, ಅಯ್ಯೋ ಅದರಲ್ಲೇನು ದೊಡ್ಡ ಸುದ್ದಿ, ಈ ಥರ ನರ್ಸರಿ ಫಾರ್ಮ್ ಅದೆಷ್ಟು ನೋಡಿಲ್ಲ ನಾವು ಬೆಂಗಳೂರಲ್ಲಿ ಅಂತ ನೀವು ಅನ್ಕೋತಾ ಇರ್ಬೋದು. ಆದರೆ ಇಲ್ಲಿರೋ ನರ್ಸರಿ ಬೇರೆ ಎಲ್ಲ ನರ್ಸರಿಗಿಂತ ತುಂಬ ವಿಭಿನ್ನವಾಗಿದೆ. ಎಲ್ಲ ನರ್ಸರಿಲೂ ಸಿಗೋ ಥರ ಫ್ಲವರ್ ಪ್ಲ್ಯಾಂಟ್ಸು, ಫ್ರೂಟ್ ಪ್ಲ್ಯಾಂಟ್ಸು, ಮತ್ತು ಇಂಡೋರ್ ಪ್ಲ್ಯಾಂಟ್ಸು, ಔಟ್ಡೋರ್ ಪ್ಲ್ಯಾಂಟ್ಸು ಎಲ್ಲನೂ ಇದೆ. ಆದರೆ ನನಗೆ ತುಂಬಾ ಗಮನ ಸೆಳೆದಿದ್ದು, ವಿಡಿಯೋನ ಕಂಪ್ಲೀಟ್ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಯಾರ ಕಡೆಯಿಂದನೂ ಬಲ್ಕಲ್ಲಿ ಆರ್ಡ್ರ್ ಬಂದಿದೆ ಅನಿಸುತ್ತೆ, ಸೊ ಲೋಡ್ ಮಾಡ್ತಾ ಇದ್ದಾರೆ. ನಾವು ಒಂದು ಪ್ಲ್ಯಾಂಟ್ ಮಾತ್ರ ನೋಡ್ತೀವಿ, ಆದರೆ ಅವುಗಳ ಹಿಂದೆ ಇವರ ಒಂದು ಪರಿಶ್ರಮ ಇರುತ್ತಲ್ಲ, ಈ ಕೆಲಸಗಾರರ ಒಂದು ಪರಿಶ್ರಮ ಇರುತ್ತೆ, ಅದನ್ನು ನಾವು ಗಮನಿಸೋದೇ ಇಲ್ಲ. ಇಲ್ಲಿ ಸಾವಿರಾರು ಗಿಡಗಳು ಒಂದೇ ಕಡೆ ಸಿಗುತ್ತೆ, ಆದರೆ ನನ್ನನ್ನು ಹೆಚ್ಚು ಆಶ್ಚರ್ಯಪಡಿಸಿದ್ದು ಗಿಡಗಳ ಸಂಖ್ಯೆ ಅಲ್ವೇ ಅಲ್ಲ. ಹಾಗಾದರೆ ಏನು? ಈ ನರ್ಸರಿ ಒಳಗಡೆ ಬಂದಾಗಿಂದನೂ ನನಗೆ ಈ ಹಸಿರು ಕಾಡಿಗೆ ಬಂದಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಗುಲಾಬಿ, ಮಲ್ಲಿಗೆ, ಮಾವು, ಸಪೋಟ, ತೆಂಗು, ಇಂಡೋರ್ ಪ್ಲ್ಯಾಂಟ್ಸ್, ಔಟ್ಡೋರ್ ಪ್ಲ್ಯಾಂಟ್ಸು, ಇಷ್ಟೊಂದು ಗಿಡಗಳಿದೆ. ಸೊ ಯಾವುದನ್ನು ನೋಡಬೇಕು, ಯಾವುದನ್ನು ಬಿಡಬೇಕು ಅಂತಲೇ ನನಗಿಲ್ಲಿ ಗೊತ್ತಾಗ್ತಾ ಇಲ್ಲ. ಅದೆಲ್ಲ ಇರಲಿ, ಫಸ್ಟು ವಿಷಯಕ್ಕೆ ಬರೋಣ. ಇವತ್ತು ಬೆಂಗಳೂರಲ್ಲಿ ಒಂದು ಕಾಫಿ ಕೂಡ 30-40 ರೂಪಾಯಿ ಆಗಿದೆ. ಆದರೆ ಇಲ್ಲಿ ಅದೇ ಹಣಕ್ಕೆ ಒಂದು ಗಿಡ ಸಿಗತ್ತೆ ಅಂದರೆ ಇಷ್ಟು ಕಡಿಮೆ ಬೆಲೆಗೆ ಹೇಗೆ ಸಿಗೋಕ್ಕೆ ಸಾಧ್ಯ ಅಂತ ನೀವು ಯೋಚಿಸ್ತಾ ಇರ್ಬೋದು. ಇದನ್ನು ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ, ಬಿಕಾಸ್ ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರನ ನಾವು ಈ ನರ್ಸರಿ ಓನರಿಂದಾನೇ ನಾವು ತಿಳ್ಕೊಳ್ಳೋಣ. ಚೀಪೆಸ್ಟ್ ಪ್ರೈಸಲ್ಲಿ ಅವ್ರಿಗೆ ಕೊಡ್ತಾರೆ ಅಂದರೆ, ಸೊ ಈ ಹೂವಿನ ಗಿಡಗಳನ್ನ ಎಲ್ಲಿಂದ ತರ್ತಾರೆ, ಅವ್ರಿಗೆ ಏನು ಇದರಿಂದ ಲಾಭ ಆಗತ್ತೆ, ಸೊ ಇದನ್ನೆಲ್ಲ ನಾವು ಈ ವ್ಲಾಗಲ್ಲಿ ತಿಳ್ಕೊಳ್ಳೋಣ. ಇಲ್ಲಿ ತುಂಬಾ ಚೀಪೆಸ್ಟ್ ಅಂತ ಹಾಕಿದ್ದಾರೆ, ಮತ್ತೆ ಚೀಪೆಸ್ಟ್ ಪ್ರೈಸ್ ಅಲ್ಲೂ ಇದೆ, ಮಿಡ್ ರೇಂಜ್ ಅಲ್ಲೂ ಇದೆ, ಡಿಪೆಂಡ್ ಅಪಾನ್ ಪ್ಲಾಂಟ್ ಕ್ವಾಲಿಟಿ. ಪ್ಲಾಂಟ್ ಕ್ವಾಲಿಟಿ ಹೇಗಿರುತ್ತೆ ಅದ್ರ ಮೇಲೆ. ಬಟ್ ಚೀಪೆಸ್ಟ್ ಅಂದ್ರೆ ಯಾವ ತರ ಪ್ಲಾಂಟ್ ಇರುತ್ತೆ? ಇವೆಲ್ಲ ಶೋ ಇವೆಲ್ಲ ಪ್ಲಾಂಟ್ಸ್ ಇದೆ. ಇವೆಲ್ಲ ಹೇಗೆ ರೇಟ್ಸ್ ಎಲ್ಲ ಜಾಸ್ತಿ? ಇವೆಲ್ಲ ಇಂಡೋರ್ ಪ್ಲಾಂಟ್ಸ್ ಇದು, Indoor ಅಂದ್ರೆ plants. ರೆಡಿ ಪ್ಲಾಂಟ್ಸ್ ಇವು, ಆಸ್ ಇಟ್ ಈಸ್ ತಗೊಂಡೋಗಿ ಹಂಗೆ ಇಟ್ಕೊಳ್ಳೋಂಥದ್ದು. ಓಕೆ, ಇಂಡೋರ್ ಪ್ಲಾಂಟ್. ಇವಕ್ಕೆ ಅಂದ್ರೆ ಫುಲ್ ಬೆಳಕು ಬರೋ ಕಡೆನೆ ಇಡ್ಬೇಕಾಗತ್ತೆ. ಸೆಮಿ ಶೇಡ್, ಓ, ಅರ್ಧ semi shade. ನೆರಳು, ಅರ್ಧ ನೆರಳು, ಅರ್ಧ ಬಿಸಿಲು. ಮನೆ ಒಳಗಡೆ. ಜಾಸ್ತಿ ಒಂದು ಫ್ಲವರ್ ಗಿಡ ಹೋಗತ್ತೆ ಅಥವಾ ಒಂದ್ ಈ ತರ ಇಂಡೋರ್ ಗಿಡ ಹೋಗತ್ತೆ ಅಂದ್ರೆ ಯಾವ್ದು ಹೋಗತ್ತೆ ಜಾಸ್ತಿ? ಜಾಸ್ತಿ ಅನ್ನೋದಕ್ಕಿಂತ ನಮ್ದು ಆಕ್ಚುಲ್ ಆಗಿರೋದು ಫುಲ್ ಹೋಲ್ಸೇಲ್. ಫುಲ್ ಹೋಲ್ಸೇಲ್. ಹೋಲ್ಸೇಲ್ ಇರೋದ್ರಿಂದ ನನ್ಗೆ ಮಲ್ಟಿಪಲ್ ಎಲ್ಲಾನು ಹೋಗುತ್ತೆ. ಓಕೆ. ಸ್ಪೆಸಿಫೈಡ್ ಅಂತ ಏನಿಲ್ಲ, ಆಲ್ಮೋಸ್ಟ್ ಎಲ್ಲ ವೆರೈಟೀಸ್ ಹೋಗುತ್ತೆ. ಕಾಮನ್ ವೆರೈಟೀಸ್ ಅಂದ್ರೆ ಈ ಮಲ್ಲಿಗೆ ಗಿಡ, ಕನಕಾಂಬರ, ನಂದಿ ಬಟ್ಲು ಅಂತ ಎಲ್ಲ ಬರುತ್ತಲ್ಲ, ರೋಸ್, ದಾಸವಾಳ, ಅವೆಲ್ಲ ಜಾಸ್ತಿ ಹೋಗುತ್ತೆ. ಸೊ ಸಣ್ಣ ಸಣ್ಣ ಪುಟ್ಟ ಮನೆಗೆ ತಗೊಂಡ್ ಹೋಗೋದು. ರೀಸೆಲ್ಲರ್ಸ್ ನಮ್ಮ ಅದ್ರ ಜಾಸ್ತಿ ತಗೊಂಡು ಹೋಗ್ತಾರೆ. ಬೆಂಗಳೂರಲ್ಲಿ ತುಂಬಾ ಹಿಂದಿ ಜನಗಳು ಇರ್ತಾರಲ್ಲ, ರೀಸೆಲ್ಲರ್ಸ್ ರೋಡ್ ಸೈಡ್ ಅಲ್ಲಿ ಅವ್ರು ತಗೊಂಡ್ ಹೋಗ್ತಾರೆ. ಮತ್ತೆ ಕೇರಳ, ತಮಿಳ್ನಾಡು, ಆಂಧ್ರ, ಸೊ ಇದು ಬೇರೆ ಬೇರೆ ಸ್ಟೇಟ್ ಗೆಲ್ಲ ಹೋಗುತ್ತೆ. ರೀಸೆಲ್ಲರ್ಸ್ ಯಾರಿದ್ದಾರೆ ನರ್ಸರಿ ಅವರು, ಅವ್ರು ತಗೊಂಡ್ ಹೋಗ್ತಾರೆ ನಮಗೆ. ಓಕೆ, ಸೊ ಫುಲ್ ಬಲ್ಕ್ ಅಲ್ಲಿ ಹೋಗತ್ತೆ ಹಂಗಾದ್ರೆ. ಓಕೆ ಸರ್, ಈ ಗಿಡಗಳನ್ನ ನೀವು ಹೇಳ್ಬಹುದಾ ಎಲ್ಲಿಂದ ತರಿಸ್ತೀರಾ ಅಂತ ನೀವು? ಮೇಡಮ್, ಈಗ ನಮ್ಮ ಹತ್ರ ಆಲ್ಮೋಸ್ಟ್ 50-60% ನಮ್ಮ ಓನ್ ಪ್ರೊಡಕ್ಷನ್ ಇದೆ. ಓನ್ ಪ್ರೊಡಕ್ಷನ್. ಇದೆಲ್ಲ ಗಿಡಗಳನ್ನ ನೀವೇ ಇದ್ ಮಾಡೋದು? ನಮ್ದು ಫಾರಂ ಇದೆ, ಇಲ್ಲಿಂದ 5 ಕಿಲೋಮೀಟರ್. ಓಕೆ. ಅಲ್ಲೊಂದು 10-12 acres ಅಲ್ಲಿ ಪ್ರೊಡಕ್ಷನ್. ಓ, ಫುಲ್. ಸೊ ಎಷ್ಟು ಟೀಮ್ ಇದೆ ನಿಮ್ ಜೊತೆ, ಅಂದ್ರೆ ಎಷ್ಟು ಜನ ವರ್ಕ್ ಮಾಡ್ತಾರೆ? ತುಂಬಾ ವರ್ಕರ್ಸ್ ಇರ್ಬೋದು? ವರ್ಕರ್ಸ್ ಒಂದು 45-50 ಮೆಂಬರ್ಸ್ ಇದ್ದಾರೆ. ಓಕೆ, 45-50 ಮೆಂಬರ್ಸ್ ಇದ್ದಾರೆ. ಸೊ ಹೆಂಗೆ ಅದು ಎವ್ರಿ ಡೇ ಇಲ್ಲಿ ಬರ್ತಾ ಇರತ್ತಾ ಅಥವಾ ಹಿಂಗೆ ತರಿಸ್ತೀರಾ? ಈಗ ನೋಡಿ, ಫಾರ್ ಎಕ್ಸಾಂಪಲ್ ಈ ಪ್ಲಾಂಟ್ಸ್ ಇರ್ಲಿ, ಈಗ 100 ಪ್ಲಾಂಟ್ಸ್ ಇರುತ್ತೆ, ಒಬ್ಬರೇ 100 ಪ್ಲಾಂಟ್ಸ್ ತಗೊಂತಾರೆ. ನೆಕ್ಸ್ಟ್ ಫಾರಂ ಅಲ್ಲಿ ಏನ್ ಸ್ಟಾಕ್ ಇರುತ್ತೆ ಮತ್ತೆ ರೀಸ್ಟಾಕ್ ಆಗುತ್ತೆ. ಜಾಸ್ತಿ ಜನ ತಗೊಂಡ್ ಹೋಗ್ತಾರೆ ಅನ್ನೋ ಒಂದು ಹೂವಿನ ಗಿಡ ಯಾವ್ದು? ಈಗ ಕಾಮನ್ಲಿ ಜಾಸ್ತಿ ಜನ ತಗೊಂತಿರೋದು ಹೈಬಿಸ್ಕಸ್ ಮತ್ತೆ ಹೈಬಿಸ್ಕಸ್ ಬೇರೆ ಬೇರೆ ವೆರೈಟಿ ಇದೆ, ನಾನು ನೋಡಿದೆ. ಯೆಲ್ಲೋ ಕಲರ್, ಬೇರೆ ಬೇರೆ ಕಲರ್ ಇದೆ ಅಲ್ಲಿ. ಅಲ್ಲಿ ನೋಡಿ, ಯೆಲ್ಲೋ ಕಲರ್ ಇದೆ. ಸೊ ಯೂಶುವಲಿ ರೆಡ್ ಕಲರ್, ಪಿಂಕ್ ಕಲರ್ ನೋಡಿರ್ತೀವಿ. ಡಬಲ್ ಶೇಡ್ಸ್ ಎಲ್ಲ ಸಿಗುತ್ತೆ. ಓಕೆ, ಸೊ ಇದು ಇವನ್ ಮಾರ್ಕೆಟ್ಸ್ ಗಳಿಗೆಲ್ಲ ಹೋಗುತ್ತೆ. ಮಾರ್ಕೆಟ್ ಗಳಿಗೆ ನೀವು ಇದು ಮಾಡ್ತೀರಾ? ಸೊ ಇವೆಲ್ಲ ಏನ್ ಪ್ರೈಸ್?
ಇದು ಹೈಬ್ರಿಡ್ ವೆರೈಟಿ, ಓಕೆ, ಇದು 80 ರುಪೀಸ್ ಇದೆ. ಇದು 80 ರುಪೀಸ್. ಇನ್ನೊಂದು ರೆಗ್ಯುಲರ್ ವೆರೈಟಿ ಬರುತ್ತೆ, ಹ್ಮ್. ಅದು 30-40 ರುಪೀಸ್ ಸಿಗುತ್ತೆ. ಆಯ್ತು ನಿಮ್ಮ ಹತ್ರ ರೆಗ್ಯುಲರ್ ಇಲ್ಲಿಲ್ಲ, ground ಇಲ್ಲ. 20 ರುಪೀಸ್ ಸಿಗುತ್ತೆ ಅಂತ ಬರ್ದಿದಾರಲ್ಲ, ಮತ್ತೆ 20 ರುಪೀಸ್ ಯಾವ್ದಿದೆ ಈ ಮಾತ್ರ? ತರ plants ಅದಾವೆ. ಇದು ಸೀಸನಲ್ ಪ್ಲಾಂಟ್ಸ್ ಅಂತ ಇದು ಇದು ಕರಿತೀವಿ. ಹಾ ಇದು. ಆ ಸೀಸನಲ್ ಪ್ಲಾಂಟ್ಸ್ ಎಲ್ಲ ನಿಮಗೆ ಜಸ್ಟ್ ಯಾವಾಗ ಫುಲ್ ಫ್ಲವರಿಂಗ್ ಆಗುತ್ತೆ ನೀಟಾಗಿ ಅದನ್ನ ಶೋ ಪ್ರೆಸೆಂಟ್ ಮಾಡಿ ಆಮೇಲೆ ಅದು ಒಣಗಾದ್ಮೇಲೆ ಹೋಗುತ್ತೆ, ಹಿಂಗ್ ಮೇಂಟೈನ್ ಮಾಡ್ತೀವಿ ಅದ್ರ ಮೇಲೆ. ಸೊ ಅದೆಲ್ಲ ಸೀಸನಲ್ ಪ್ಲಾಂಟ್ಸ್ ಮಾತ್ರ ಅದು 25 ರುಪೀಸ್ 30 ರುಪೀಸ್ ಆ ತರ ರೇಂಜ್ ಅಲ್ಲಿ ಬರುತ್ತೆ. ಓಕೆ, ಸೊ ಈ ಒಂದು ಏರಿಯಾದಲ್ಲಿ ತುಂಬಾನೇ ಇದು ನರ್ಸರಿ ಫಾರ್ಮ್ಸ್ ಇದೆ. ಸೊ ಎಲ್ಲರೂ ಬೆಳೆಯೋದು ಅಲ್ಲೇನ ಅಥವಾ ಬೇರೆ ಬೇರೆ ಕಡೆ? ಕೆಲವರು ನರ್ಸರಿ ಅವರು ಅವರ ಸ್ವಂತ ಪ್ರೊಡಕ್ಷನ್ ಇದೆ, ಅವರು ಸೇಲ್ಸ್ ಇದೆ. ಕೆಲವರು ಬೇರೆ ಕಡೆಯಿಂದ ಔಟ್ಸೋರ್ಸ್ ಮಾಡಿ ಪ್ರಾಫಿಟ್ ತುಂಬಾ ಜಾಸ್ತಿ ಇದೆ. ಪ್ರಾಫಿಟ್ ಅನ್ನೋದಕ್ಕಿಂತ ಕೇರಿಂಗ್, ಮೇಂಟೆನೆನ್ಸ್, ಡೈಲಿ ಅದಕ್ಕೆ ಹೋಗುತ್ತೆ ಫುಲ್. ಅದಕ್ಕೆ ಮತ್ತೆ ಲೇಬರ್, ನಮ್ಗೆ 50% ನಾವು ಲೇಬರ್ಗೆ ಕೊಡ್ಬೇಕಾಗುತ್ತೆ. ಸೊ ಜನ ಇಲ್ಲಿ ಬಂದು ಬೈ ಮಾಡ್ಬೇಕಂದ್ರೆ ಏನಾದ್ರು ಒಂದು ನಿಮ್ದೇ ಸ್ಪೆಷಾಲಿಟಿ ಏನಿದೆ ಅದನ್ನ ಹೇಳಿ. ಜನ ಇಲ್ಲಿ ಬಂದು ಬೈ ಮಾಡ್ಬೇಕಂದ್ರೆ ಬೈ ಮಾಡ್ಬೇಕಾದ್ರೆ ನಮ್ಮ ಹತ್ರ ಆಲ್ಮೋಸ್ಟ್ ಬರೋ ನಮ್ ಕಸ್ಟಮರ್ಸ್ ಎಲ್ಲ ಕ್ವಾಲಿಟಿ ಬರೋದು. ಓಕೆ, ವಿ ಅಶ್ಯೂರ್ 100% ಗುಡ್ ಕ್ವಾಲಿಟಿ ಆಫ್ ಗುಡ್ ಕ್ವಾಲಿಟಿ. ಸೊ ಗಿಡನ್ ತಗೊಂಡ್ ಬಂದ್ಮೇಲೆ ಅದು ಚೆನ್ನಾಗಿರತ್ತೆ, ಏನು ತರ ಪ್ರಾಬ್ಲಮ್ ಆಗಲ್ಲ. ಫೋರ್ಸ್ ಜಾಸ್ತಿ ಮಾಡಲ್ಲ, ಹಾ, ಫುಲ್ ನ್ಯಾಚುರಲ್ ಆಗಿ, ಫುಲ್ ಆರ್ಗ್ಯಾನಿಕ್ ಆಗಿ, ಏನು ಕೆಮಿಕಲ್ ಆರ್ಗ್ಯಾನಿಕ್ ಅಂತಲ್ಲ ಕೆಮಿಕಲ್ ಮಾಡ್ತೀವಿ, ಓವರ್ ಓವರ್ ಫರ್ಟಿಲೈಸೇಷನ್ ಮಾಡಲ್ಲ. ಕೆಲವ್ರು ಏನ್ ಮಾಡ್ತಾರೆ ಜಾಸ್ತಿ ಫರ್ಟಿಲೈಸರ್ ಹಾಕ್ಬಿಟ್ಟು ಬೇಗ ಬೆಳೆಸ್ಬಿಡ್ತಾರೆ. ಆಗ ಅವ್ರು ತಗೊಂಡ್ ಹೋದಾಗ 2 ದಿನಕ್ಕೆ ಹೋಗ್ಬಿಡುತ್ತೆ ಆ ಗಿಡಗಳು. ಅದು ಓವರ್ ಫರ್ಟಿಲೈಸರ್ ಆದಾಗ ಮಾತ್ರ ಆತರ ಆಗೋದು. ನಾರ್ಮಲ್ ಫರ್ಟಿಲೈಸೇಷನ್ ಮಂತ್ಲಿ ಒನ್ಸ್ 15 days once ಆ ತರ ಕೊಟ್ಟಾಗ ಏನು ಪ್ರಾಬ್ಲಮ್ ಇರೋಲ್ಲ. ದೊಡ್ಡ ಆಲದ ಮರಕ್ಕೆ ಹೋಗೋ ಒಂದು ವೇದಲ್ಲೇ ಈ ಒಂದು ನರ್ಸರಿ ಫಾರ್ಮ್ ಇದೆ. ಸೊ ತುಂಬಾ ಚೀಪೆಸ್ಟ್ ಪ್ರೈಸ್ಗೆ ಇಲ್ಲಿ ತುಂಬಾ ಕಡಿಮೆ ಬೆಲೆಯಲ್ಲಿ ಇಲ್ಲಿ ಹೂವಿನ ಗಿಡಗಳು ಸಿಗತ್ತೆ. ನಿಮ್ಗೇನಾದ್ರೂ ಬಲ್ಕ್ ಅಲ್ಲಿ ಗಿಡಗಳನ್ನ ತಗೊಂಡ್ ಹೋಗ್ಬೇಕು ಮನೆಗೆ ಅನ್ನೋದಿದ್ರೆ ಈ ಒಂದು ಫಾರ್ಮ್ ಹೌಸ್ ಇಂದ ನೀವು ತಗೊಂಡ್ ಹೋಗ್ಬೋದು. ಇವ್ರದೇ ಒಂದು 12 ಎಕರೆದು ಫಾರ್ಮ್ ಇದೆ. ಸೊ ಅಲ್ಲಿ ಅವ್ರ ಓನ್ ಪ್ರೊಡಕ್ಷನ್ ಇದೆ ಅವ್ರದ್ದು. ಸೊ ಈ ಒಂದು ವಿಡಿಯೋ ತಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ನನ್ನ ಈ ಬ್ಯಾಂಗ್ಳೂರ್ ಸ್ಟೋರೀಸ್ ನ ಇದೇ ತರ ನೋಡ್ತಾ ಇರಿ. ನನಗೂ ಕೂಡ ಒಂದು ಪ್ಲ್ಯಾಂಟನ್ನ ಗಿಫ್ಟ್ ಆಗಿ ಚಂದನ್ ಅವರು ಕೊಟ್ಟರು. ಅವರ ವರ್ಕರ್ ಹತ್ರ ಕಳಿಸ್ಕೊಟ್ಟಿದ್ರು. ಸೊ ಅವ್ರ ಕೈಯಿಂದನೇ ತಗೋಬೇಕು ಅಂತ ಹೋಗ್ತಾ ಇದ್ದೀನಿ. ಚಂದನ್ ಅವರೇ, ನೀವೇ ಕೊಟ್ಬಿಡಿ, ಅಟ್ಲೀಸ್ಟ್ ಅದಕ್ಕೊಂದು ವ್ಯಾಲ್ಯೂ ಇರತ್ತೆ. ಥ್ಯಾಂಕ್ ಯು ಚಂದನ್ ಅವರೇ.